ನಮಸ್ಕಾರ ಗೆಳೆಯರೇ, ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸಪೋರ್ಟು ರೆಸಿಸ್ಟೆನ್ಸ್ ಅಂದರೆ ಏನು, ಸಪೋರ್ಟು ರೆಸಿಸ್ಟೆನ್ಸ್ನ ನಾವು ಹೇಗೆ ಡ್ರಾ ಮಾಡಬೇಕು, ಆ ಸಪೋರ್ಟು ರೆಸಿಸ್ಟೆನ್ಸು ನಾಳೆ ಮಾರ್ಕೆಟ್ ಇದೆ ಅಂದರೆ ನಾವು ಯಾವತ್ತೊಂದು ಸಪೋರ್ಟ್ ರೆಸಿಸ್ಟೆನ್ಸ್ನ ನಾವು ಹಾಕ್ಕೋಬೇಕು. ಸಪೋರ್ಟು ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಬಂದಾಗ ನಾವು ಮಾರ್ಕೆಟಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು ಎಲ್ಲನೂ ನಾವು ಕಂಪ್ಲೀಟಾಗಿ ಇನ್ ಡೀಟೇಲ್ಸಾಗಿ ವಿತ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ, ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷ್ನಲ್ ಪರ್ಪಸ್ ಓನ್ಲಿ. ನಿಮ್ಗೆ ಯಾರಿಗಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋರು ಇಷ್ಟ ಇದ್ದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸಪೋರ್ಟು ರೆಸಿಸ್ಟೆನ್ಸು ನಮ್ಮ ಮಾರ್ಕೆಟ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸಪೋರ್ಟ್ ಇದ್ದರೆ ರೆಸಿಸ್ಟೆನ್ಸ್ ಇದ್ದರೆ ಬೈಯರ್ಸ್ ಎಲ್ಲಿ ಎಂಟ್ರಿ ಆಗ್ತಾರೆ ಮತ್ತು ಬೈಯರ್ಸು ಎಲ್ಲಿ ಎಕ್ಸಿಟ್ ಆಗ್ತಾರೆ. ಈ ಸಪೋರ್ಟು ರೆಸಿಸ್ಟೆನ್ಸ್ನ ನಾವೇನಕ್ಕೋಸ್ಕರ ಯೂಸ್ ಮಾಡ್ತೀವಿ, ಈ ಸಪೋರ್ಟು ರೆಸಿಸ್ಟೆನ್ಸು ನಮಗೆ ಎಷ್ಟು ಇಂಪಾರ್ಟೆಂಟು. ಈ ಸಪೋರ್ಟು ರೆಸಿಸ್ಟೆನ್ಸ್ ಹಾಕ್ಕೊಳ್ಳೋದ್ರಿಂದ ನಾವು ನಮ್ಮ ಟ್ರೇಡಿಂಗ್ ಝೋನಲ್ಲಿ ಎಷ್ಟು ಯೂಸ್ಫುಲ್ ಇದೆ, ನಾವು ಅದರಲ್ಲಿ ಏನೇನೆಲ್ಲ ನೋಡ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಬನ್ನಿ. ನಾನು ಫಸ್ಟ್ನೇದಾಗಿ ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು ಅಂತ ಹೇಳ್ತೀನಿ. ಸಪೋರ್ಟ್ ಅಂದರೆ ಮಾರ್ಕೆಟು ಒಂದು ರೆಸ್ಪೆಕ್ಟೆಡ್ ಪ್ಲೇಸಿಗೆ ಬಂದು ಅಲ್ಲಿಂದನೇ ಸಪೋರ್ಟ್ ತಗೊಂಡು ಬಿದ್ದಿರೋ ಮಾರ್ಕೆಟು ರಿವರ್ಸಲ್ ಆಗೋದ್ರೆ ಅದನ್ನು ನಾವು ಸಪೋರ್ಟ್ ಝೋನ್ ಅಂತ ಕರಿತೀವಿ. ಅದೇ ಮಾರ್ಕೆಟು ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಮೇಲಲ್ಲಿ ಬ್ರೇಕೌಟ್ ಮಾಡೋಕ್ಕಾಗದೆ ಆ ಮೇಲ್ಗಡೆ ಅಪ್ ಟ್ರೆಂಡ್ ಪೊಸಿಷನಲ್ಲಿ ಮಾರ್ಕೆಟು ಆ ಒಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡ್ತಾ ಆ ರೆಸಿಸ್ಟೆನ್ಸ್ ಲೆವೆಲಿಂದ ಮತ್ತೆ ಫಾಲ್ ಡೌನ್ ಆಗೋದಕ್ಕೆ ನಾವು ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳ್ತೀವಿ. ನಾವು ಈಸಿಯಾಗಿ ಹೇಳಬೇಕು ಅಂದರೆ ರೆಸಿಸ್ಟೆನ್ಸ್ ಝೋನ್ಗೆ ಸೆಲ್ಲರ್ಸ್ ಝೋನ್ ಅಂತ ಹೇಳ್ತೀವಿ, ಸಪೋರ್ಟ್ ಝೋನ್ಗೆ ಬೈಯರ್ಸ್ ಝೋನ್ ಅಂತ ಹೇಳ್ತೀವಿ. ನಾನು ಈಗಾಗಲೇ ಒಂದು PPT ರೆಡಿ ಮಾಡಿದ್ದೀನಿ. ಈ PPTಲಿ ರೆಸಿಸ್ಟೆನ್ಸ್ ಅಂದ್ರೇನು, ಸಪೋರ್ಟ್ ಅಂದ್ರೇನು ಎರಡನ್ನೂ ಮೆನ್ಷನ್ ಮಾಡಿದ್ದೀನಿ. ನೀವು ಇದನ್ನು ಕೇರ್ಫುಲ್ಲಾಗಿ ಒನ್ ಟೈಮು ರೀಡ್ ಮಾಡಿ. ಇಷ್ಟೆಲ್ಲ ಆಯಿತು. ಸಪೋರ್ಟ್ ಅಂದ್ರೇನು ಅಂತ ಗೊತ್ತಾಯಿತು, ರೆಸಿಸ್ಟೆನ್ಸ್ ಏನು ಅಂದರೆ ಎಲ್ಲ ಗೊತ್ತಾಯಿತು. ಈ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ನ ನೀವು ಹೆಂಗೆ ಡ್ರಾ ಮಾಡಬೇಕು, ಈ ಸಪೋರ್ಟು ರೆಸಿಸ್ಟೆನ್ಸ್ ಬೇಸ್ಡ್ ಆನ್ ನೀವು ಹೆಂಗೆ ಮಾರ್ಕೆಟಲ್ಲಿ ಟ್ರೇಡ್ ತೊಗೋಬೇಕು, ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಒನ್ ಬೈ ಒನ್ ವಿತ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದರೆ ನಿಮಗೂ ಅರ್ಥ ಆಗುತ್ತೆ. ಬನ್ನಿ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ನಾನೊಂದು ನಿಫ್ಟಿ 50 ಚಾರ್ಟ್ನೇ ತೊಗೊಂಡಿದ್ದೀನಿ. ಈ ನಿಫ್ಟಿ 50 ಚಾರ್ಟಲ್ಲಿ ನಾನು ನಿಮಗೆ ಹೇಳ್ಕೊಟ್ರೆ ಒಂದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ನಾನು ಇಲ್ಲಿ ಚಾರ್ಟ್ನ ತೊಗೊಂಡಿದ್ದೀನಿ. ನೀವು 5 ಮಿನಿಟ್ ಟೈಮ್ ಫ್ರೇಮಲ್ಲಾದ್ರೂ ತೊಗೊಳ್ಳಿ, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಾದ್ರೂ ತೊಗೊಳ್ಳಿ, 1 ಡೇ ಟೈಮ್ ಫ್ರೇಮಲ್ಲಾದರೂ ತೊಗೊಳ್ಳಿ, ಇಲ್ಲ 1 ವೀಕ್ ಟೈಮ್ ಫ್ರೇಮಲ್ಲಾದರೂ ತೊಗೊಳ್ಳಿ. ಬಟ್ ಇಲ್ಲಿ ನೀವು ಸಪೋರ್ಟು ರೆಸಿಸ್ಟೆನ್ಸ್ನ ನೀವು ಹೆಂಗೆ ಹಾಕಬೇಕು ಅಂದರೆ ನೋಡಿ, ಮಾರ್ಕೆಟು ಮೋರ್ ದೆನ್ 1ಇಂದ 2ಇಂದ 3 ಟೈಮ್ಸ್ ಎಲ್ಲಿ ರೆಸ್ಪೆಕ್ಟ್ ಮಾಡಿ ಅದೇ ಪ್ಲೇಸಿಂದ ಕೆಳಗಡೆ ಬೀಳೋದು ಮತ್ತು ಮೇಲೆ ಹೇಳೋದು ಮಾಡಿದಾಗ ಆ ಪ್ಲೇಸು ನಮಗೆ ಒಂದು ಸಪೋರ್ಟ್ ಝೋನಾಗಿ ಕಾಣುತ್ತೆ, ಇನ್ನೊಂದು ರೆಸಿಸ್ಟೆನ್ಸ್ ಝೋನಾಗಿ ಕಾಣುತ್ತೆ. ಇವಾಗ ಇದು ನಾನು ನಿಫ್ಟಿ 50 ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲಿ ಸಪೋರ್ಟ್ ಝೋನ್ನ ನೀವು ಹಾಕ್ಬೋದು ಅಂದರೆ ನಾನು 5 ಮಿನಿಟ್ ಟೈಮ್ ಫ್ರೇಮಲ್ಲೇ ಇಟ್ಕೊಂಡಿದ್ದೀನಿ. ಈ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನನಗೊಂದು ಸಪೋರ್ಟ್ ಕಾಣ್ತಿದೆ. ಈ ಸಪೋರ್ಟ್ ಝೋನ್ನ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಇಲ್ಲಿ ಹೆಂಗೆ ಮಾರ್ಕ್ ಮಾಡ್ತೀನಿ ಅಂದರೆ ನಾನು ನೋಡಿ ಇಲ್ಲೈತೆ ಈ ಝೋನ್ನ ನೋಡಿ ಮಾರ್ಕ್ ಮಾಡಿದೆ. ಇದು 1 ಟೈಮು, 2 ಟೈಮು, 3 ಟೈಮ್ ರೆಸ್ಪೆಕ್ಟ್ ಮಾಡಿದೆ. ಈ ಝೋನ 3 ಟೈಮೂ ಒಂದು ಸತಿ ಬಂದಿದೆ ಕೆಳಗಡೆ, 2 ಸತಿ ಮತ್ತೆ ಮೇಕೋಗಿದೆ, ಮತ್ತೆ ಇಲ್ಲಿ ಬಂದಿದೆ, ಮತ್ತೆ ಇಲ್ಲಿಂದ
ಮೇಕ್ ಹೋಗಿದೆ. ಸೊ ಇಲ್ಲಿ ಇದನ್ನು ಬ್ರೇಕೌಟ್ ಮಾಡೋಕ್ಕಾಗಲಿಲ್ಲ ಈ ಝೋನ್ನ 1 2 3. ಸೊ ಈ ಬ್ರೇಕೌಟ್ ಮಾಡೋಕ್ಕಾಗಿಲ್ಲ. ಅಲ್ಲೇ ಬಂದದು ಮಾರ್ಕೆಟು ರೆಸ್ಪೆಕ್ಟ್ ಮಾಡ್ತಿದೆ ಅಂದರೆ ಆ ಝೋನು ನಿಮಗೆ ರೆಸಿಸ್ಟೆನ್ಸ್ ಝೋನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಝೋನನ್ನೇ ನಾನು ಸ್ವಲ್ಪ ಇನ್ನೊಂಚೂರು ಮುಂದೆ ಎಳ್ಕೊಂಡು ತೋರಿಸ್ತೀನಿ ನಿಮಗೆ ಆ ಝೋನ್ ಏನಕ್ಕೆ ಇಂಪಾರ್ಟೆಂಟು ಅನ್ನೋದು. ಸೊ ನೋಡಿ, ಒಂದು ನಿಮಿಷ. ನೋಡಿ, ಇಲ್ಲಿ 1 ಟೈಮು 2 ಟೈಮು 3 ಟೈಮು ಆಯಿತಾ. 3 ಟೈಮು ಬ್ರೇಕೌಟ್ ಮಾಡೋಕ್ಕಾಗಲಿಲ್ಲ. ಸೊ 4ನೇ ಟೈಮ್ಗೆ ಇಲ್ಲಿ ಬ್ರೇಕೌಟ್ ಮಾಡಿದೆ. ಬ್ರೇಕೌಟ್ ಮಾಡಿ ಮತ್ತೆ ಬಂದಿದೆ. ಇಲ್ಲಿ ಬಂದು ಕಂಪ್ಲೀಟಾಗಿ ಒಂದು ಬಾಡಿ ಬ್ರೇಕೌಟ್ ಕೊಟ್ಟದು ಸ್ಟೇಬಲ್ ಆಗಲಿಲ್ಲ. ಇಲ್ಲಿ ವಿಕ್ ಜಾಸ್ತಿ ಕಾಣಿಸ್ಕೋತು. ಸೊ ವಿಕ್ ಇಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದೆ ಅಂದರೆ ಇಲ್ಲಿ ಬೈಯರ್ಸ್ ಎಂಟ್ರಿ ಆಗಿದ್ದಾರೆ ಅಂತ. ಸೊ ಇಲ್ಲಿ ಬೈಯರ್ಸ್ ಎಂಟ್ರಿ ಆದಾಗ ಕಂಪ್ಲೀಟಾಗಿ ಬಾಡಿನೇ ಇಲ್ಲಿವರೆಗೂ ಬ್ರೇಕೌಟ್ ಕೊಟ್ಟಿದ್ರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಡೌನ್ಫಾಲ್ ಆಗೋ ಚಾನ್ಸಸ್ ಇತ್ತು. ಸೊ ಮತ್ತೆ ಇದನ್ನು ಈ ಲೆವೆಲ್ನ ಬ್ರೇಕೌಟ್ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಾಡಿ ಬ್ರೇಕೌಟ್ ಕೊಡ್ತು. 1 ಕೊಡ್ತು, 2 ಕ್ಯಾಂಡ್ಲು ಕೊಡ್ತು, ನೀಟಾಗಿ ಬಾಡಿ ಬ್ರೇಕೌಟ್ ಕೊಡ್ತು. ಆ ಬಾಡಿ ಬ್ರೇಕೌಟ್ ಕೊಟ್ಟ ಮೇಲೆ ನಮ್ಮ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಮೇಕ್ ಹೋಗಿದೆ ನೋಡಿ. ಮತ್ತು ಅಲ್ಲಿಂದ ಇನ್ನು ಕೆಳಗೆ ಇಳದೇ ಇಲ್ಲ. ಸೊ ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆದರೆ ನಿಮಗೆ ಸಪೋರ್ಟ್ ಲೆವೆಲ್ ಹೆಂಗೆ ಹಾಕಬೇಕು. ಸೊ ಸಪೋರ್ಟ್ ಲೆವೆಲ್ಲೂ ನೀವು ಹಂಗೇ ಹಾಕಬೇಕು. ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತೀನಿ, ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ. ಇಲ್ಲಿ ನೋಡಿ, ಇದು ಸಪೋರ್ಟ್ ಝೋನು. ಇದೊಂದು ಸಪೋರ್ಟ್ ಝೋನು. ಇಲ್ಲಿ 1 ಟೈಮ್ ರೆಸ್ಪೆಕ್ಟ್ ಮಾಡಿದೆ, 2 ಟೈಮ್ ರೆಸ್ಪೆಕ್ಟ್ ಮಾಡಿದೆ, 3ನೇ ಟೈಮ್ ರೆಸ್ಪೆಕ್ಟ್ ಮಾಡಿದೆ, 4ನೇ ಟೈಮು ರೆಸ್ಪೆಕ್ಟ್ ಮಾಡಿದೆ, 5ನೇ ಟೈಮು ಅದನ್ನು ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿರೋದು. ಸೊ ಕೆಳಗಡೆಯಿಂದ ಮೇಲಿದ್ರೆ ಅದು ರೆಸಿಸ್ಟೆನ್ಸು, ಈ ಕೆಳಗಡೆ ಇದ್ದರೆ ಸಪೋರ್ಟು. ಸೊ ಇವಾಗ ಈ ಒಂದು ಡೇಗೆ ಇದು ಸಪೋರ್ಟು. ಇಲ್ಲಿಂದ ಮಾರ್ಕೆಟು ನೋಡಿ, ಇಲ್ಲಿಂದ ಮಾರ್ಕೆಟು ಕಂಪ್ಲೀಟಾಗಿ ಡೌನ್ಫಾಲ್ ಆಯಿತು. 1 ಸಪೋರ್ಟ್ ತಗೋತು, 2 ಸಪೋರ್ಟ್ ತಗೋತು, 3ನೇ ಸಪೋರ್ಟ್ ತಗೋತು. ಸೊ ಇಲ್ಲಿಂದ ಮತ್ತೆ ಮೇಕೋಯ್ತು. ಸೊ ಅದೇ ಥರ ನಿಮಗೆ ಇಲ್ಲೊಂದು ಹೇಳ್ಕೊಡ್ತೀನಿ ನೋಡಿ. ಏನು ಸರ್ ನೀವು ಆಗೋಗಿರೋ ಕ್ಯಾಂಡ್ಲಲ್ಲಿ ನೀವು ಸಪೋರ್ಟು ರೆಸಿಸ್ಟೆನ್ಸ್ ತೋರಿಸ್ತಿದ್ದೀರಾ ಅಂತ ಹೇಳಿದ್ರಿ. ನೀವು ಯಾವತ್ತೇ ಒಂದು ಸಪೋರ್ಟು ರೆಸಿಸ್ಟೆನ್ಸ್ನ ಹಾಕೋತೀರಿ ನಾಳೆ ಟ್ರೇಡಿಂಗ್ಗೆ ಅಂದರೆ ಇವತ್ತು ಇಂದ್ಲು ಡೇದು ನೀವು ಸಪೋರ್ಟು ರೆಸಿಸ್ಟೆನ್ಸ್ನ ನೀವು ಟಾರ್ಗೆಟ್ ಮಾಡ್ಕೋಬೇಕು. ಆ ಟಾರ್ಗೆಟ್ ಮಾಡಿಕೊಂಡು ಆ ಇಂದ್ಲು ಡೇ ದಿನ ಆ ಹಿಂದೆ ದಿನದ್ದು ಸಪೋರ್ಟು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು 6ನೇ ತಾರೀಕು. ನಾನೀಗ 5ನೇ ತಾರೀಕ್ದ ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಂಡು ಇಲ್ಲೇ ನಿಮಗೆ ನೀಟಾಗಿ ತೋರಿಸ್ತೀನಿ. ಸೊ ಇದು 5ನೇ ತಾರೀಕ್ದು ಇದೊಂದು ಸಪೋರ್ಟ್ ಲೆವೆಲು. ಸೊ ಅದೇ ರೀತಿ ಇನ್ನೊಂದು ಐತೆ 5ನೇ ತಾರೀಕಲ್ಲೇ ಒಂದು ಸಪೋರ್ಟ್ ಲೆವೆಲ್ಲು, ಅದನ್ನು ನಾನು ಡ್ರಾ ಮಾಡ್ಕೊತೀನಿ. ಸಾರಿ, ಆರಿಜೆಂಟಲ್ಲ, ಇದನ್ನೇ ಮಾಡ್ಕೋತೀನಿ. ನೋಡಿ, ಇದು ಇಂದು ದಿನದ್ದು ಲೋಯರು ಮತ್ತು ಇಂದು ದಿನದ್ದು ಹೈಯರ್ ಸಪೋರ್ಟ್ ಲೆವೆಲ್. ರೆಸಿಸ್ಟೆನ್ಸ್ ಝೋನು, ಸಪೋರ್ಟ್ ಝೋನು. ಇದು 5th ಆಯಿತು, ಇದು 6th ನೋಡಿ, 4th ನವೆಂಬರ್. ಓಕೆ, ಇದು 5th ನವೆಂಬರ್ ಮಾರ್ಕೆಟು. 5th ನವೆಂಬರ್ ಮಾರ್ಕೆಟು ನೋಡಿ, ಅದಕ್ಕಿಂತ 4th ನವೆಂಬರ್ ಮಾರ್ಕೆಟ್ನು ನಾನು ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಝೋನ್ನ ಹಾಕ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ ಇವತ್ತು ಇಲ್ಲಿ ಓಪನ್ ಆಯಿತು. ಇಲ್ಲಿ ಓಪನ್ ಆಗಿ ಏನು ಮಾಡ್ತು ನಮ್ಮ ಮಾರ್ಕೆಟು, ಈ ನಮ್ಮ ಪ್ರೀವಿಯಸ್ ಡೇ ಒಂದು ಸಪೋರ್ಟ್ ಝೋನ್ನ
ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ಔಟ್ ಮಾಡಿ ಆ ಪ್ರೀವಿಯಸ್ ಡೇ ಐ ಝೋನ್ಗೆ ಟಚ್ ಮಾಡಿ ಮತ್ತೆ ಅಲ್ಲಿಂದ ಫಾಲ್ ಡೌನ್ ಆಯಿತು. ಮತ್ತೆ ಈ ಸಪೋರ್ಟ್ ಝೋನ್ನ ಬ್ರೇಕ್ಔಟ್ ಮಾಡಿ ಮಾರ್ಕೆಟು ಸಿಕ್ಕಾಪಟ್ಟೆ ಕೆಳಗಡೆ ಬೀಳ್ತು. ಸೊ ಇಲ್ಲೊಂದು ಸಪೋರ್ಟ್ ಝೋನ್ ಬರುತ್ತೆ ನಿಮಗೆ. ಸೊ ನೋಡಿ, ಇದು ಒಂದು ಪ್ರೀವಿಯಸ್ ಡೇ ಅಲ್ವಾ, ಇದೊಂದು ಸಪೋರ್ಟ್ ಝೋನ್ ನೋಡಿ, ಇಲ್ಲಿವರೆಗೆ ಬಂತು. ಸೊ ಇಲ್ಲಿವರೆಗೆ ಬಂತಲ್ಲ ನೋಡಿ, ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಇಲ್ಲಿವರೆಗೆ ಬೀಳ್ತು, ಮತ್ತು ಇದು ಬ್ರೇಕ್ಔಟ್ ಆಯಿತು, ಮತ್ತು ಇಲ್ಲಿವರೆಗೆ ಬೀಳ್ತು. ಮತ್ತು ನೋಡಿ, ಇಲ್ಲಿ 1 2 ಬಂತು. 1 2 ಅಂತ ಬಂದೇ ಹಿಡ್ಕೆನ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಂಬಿಡಿ. ಸೊ ಇಲ್ಲಿಗೆ ಸಿಂಗಲ್ ಟಾಪು ಡಬಲ್ ಟಾಪ್ ಆಯಿತು ಮಾರ್ಕೆಟ್ ನೋಡಿ. ಮತ್ತು ಈ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡೋಕ್ಕೆ 1 ಟೈಮ್ ಹೋಯಿತು, 2 ಟೈಮ್ ಹೋಯಿತು, 3ನೇ ಟೈಮ್ಗೂ ಹೋಯಿತು. 3ನೇ ಟೈಮ್ ಬ್ರೇಕ್ಔಟ್ ಮಾಡ್ತು, ಬಟ್ ಅಷ್ಟು ಸ್ಟ್ರೆಂತ್ ಆಗಿ ಅದ್ರ ಕೈಲಿ ಹೋಗೋಕ್ಕಾಗಲಿಲ್ಲ. ಮತ್ತು ಅದೇ ಝೋನ್ನ ಇಲ್ಲಿ ಬ್ರೇಕ್ಔಟ್ ಮಾಡ್ತು, ಅದೇ ಝೋನ್ ಇಲ್ಲಿ ಬ್ರೇಕ್ಔಟ್ ಮಾಡ್ತು, ಮತ್ತು ಫಾಲ್ ಡೌನ್ ಆಯಿತು. ಮತ್ತು ಈ ಝೋನ್ನ ಬ್ರೇಕ್ಔಟ್ ಮಾಡ್ತು, ಮತ್ತು ಇಲ್ಲಿಗೆ ಫಾಲ್ ಡೌನ್ ಆಯಿತು. ಸೊ ಇಷ್ಟು ಸಪೋರ್ಟು ರೆಸಿಸ್ಟೆನ್ಸು ಅಂದರೆ ಏನು, ಆ ಸಪೋರ್ಟು ರೆಸಿಸ್ಟೆನ್ಸ್ನ ನಾವು ಹೇಗೆ ಡ್ರಾ ಮಾಡ್ಕೋಬೇಕು, ಮತ್ತು ಆ ಸಪೋರ್ಟು ರೆಸಿಸ್ಟೆನ್ಸ್ ಹತ್ರ ನಮ್ಮ ಕ್ಯಾಂಡಲ್ ಬಂದಾಗ ನಾವು ಹೇಗೆ ಟ್ರೇಡ್ ತೊಗೋಬೇಕು ಅನ್ನೋದೊಂದು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಅಂದರೆ ನನ್ನ ಗ್ರೂಪಲ್ಲಿ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ, ಇಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಆ ರೀತಿನ ನಾನು ಮಾಡಿಕೊಡ್ತೀನಿ. ಸೊ ಇಷ್ಟು ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಮತ್ತು ಸಪೋರ್ಟು ರೆಸಿಸ್ಟೆನ್ಸ್ ಝೋನಲ್ಲಿ ನೀವು ಹೆಂಗೆ ಅನಾಲಿಸಿಸ್ ಮಾಡ್ತೀರಿ ಅಂತ ಹೇಳ್ಕೊಟ್ಟೆ. ನೀವು ಯಾವ ಟೈಮ್ ಫ್ರೇಮಾರು ಯೂಸ್ ಮಾಡಿ, ಆ ಡಿಪೆಂಡ್ಸ್ ಅನ್ನೋದ್ರ ಮೇಲೆ ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಷ್ಟು ನನ್ನ ಒಂದು ಟೀಚಿಂಗ್. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.